ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಹಣದ ಹೊಳೆಯನ್ನ ಹರಿಸಿದೆ ಅಂತ ಕೆಆರ್ಪೇಟೆಯಲ್ಲಿ ಮಾಜಿ ಸಚಿವ ನಾರಾಯಣಗೌಡ ಹೇಳಿಕೆಯನ್ನ ನೀಡಿದ್ದಾರೆ। 3 ಕ್ಷೇತ್ರದಲ್ಲೂ ಬಿಜೆಪಿ ಅಭ್ಯರ್ಥಿಗಳು ಗೆಲುವು ಸಾಧಿಸಬೇಕಿತ್ತು, ಆದರೆ 3 ಕ್ಷೇತ್ರದಲ್ಲೂ ಕಾಂಗ್ರೆಸ್ ತನ್ನ ಅಧಿಕಾರವನ್ನ ಬಳಸಿದೆ। ಹಣದ ಹೊಳೆ ಹರಿಸಿದ ಕಾರಣವಾಗಿ ಕಾಂಗ್ರೆಸ್ ಗೆಲುವನ್ನ ಸಾಧಿಸಿದೆ। ಇನ್ನು ಅಧಿಕಾರ ಶಾಶ್ವತವಲ್ಲ ಎಂದು ಕಾಂಗ್ರೆಸ್ ತಿಳಿದುಕೊಳ್ಳಬೇಕು। ಕಾಂಗ್ರೆಸ್ ನಾಯಕರು ಆಮಿಷ ಹಾಗೂ ಹಣದ ಹೊಳೆ ಹರಿಸಿದ್ರು। ಚನ್ನಪಟ್ಟಣದಲ್ಲಿ ನಿಖಿಲ್ 85,000 ಮತವನ್ನ ಪಡೆದಿದ್ದಾರೆ। ಯುವಕರಾಗಿರುವ ನಮ್ಮ ಅಭ್ಯರ್ಥಿ ನಿಖಿಲ್ ಧೃತಿಗೆಡುವ ಅಗತ್ಯವಿಲ್ಲ। ಮುಂದಿನ ದಿನಗಳಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಉತ್ತಮ ಭವಿಷ್ಯ ಇದೆ। ನಿಖಿಲ್ ರವರ ಜೊತೆ ನಮ್ಮ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರಿದ್ದಾರೆ ಅಂತ ಕೆಆರ್ಪೇಟೆಯಲ್ಲಿ ಮಾಜಿ ಸಚಿವ ನಾರಾಯಣಗೌಡ ಹೇಳಿಕೆಯನ್ನು ನೀಡಿದ್ದಾರೆ। ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಹಣದ ಹೊಳೆ ಹರಿಸಿದೆ ಅಂತ ಕೆಆರ್ಪೇಟೆಯಲ್ಲಿ ಮಾಜಿ ಸಚಿವ ನಾರಾಯಣಗೌಡ ಹೇಳಿಕೆಯನ್ನು ನೀಡಿದ್ದಾರೆ। ಇನ್ನು 3 ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆಲುವು ಸಾಧಿಸಬೇಕಿತ್ತು, ಆದರೆ 3 ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ತನ್ನ ಅಧಿಕಾರ ಬಳಸಿದೆ। ಹಣದ ಹೊಳೆ ಹರಿಸಿ ಕಾಂಗ್ರೆಸ್ ಗೆಲುವನ್ನ ಸಾಧಿಸಿದೆ ಅಂತ ಕೆಆರ್ಪೇಟೆಯಲ್ಲಿ ಮಾಜಿ ಸಚಿವ ನಾರಾಯಣಗೌಡ ಹೇಳಿಕೆ ನೀಡಿದ್ದಾರೆ। ನಡುವೆ ಸರ್ಕಾರ ಹಣದ ರಾಶಿ ಹಣದ ಸಮುದ್ರವನ್ನೇ ಹರಿಸಿದ್ದಾರೆ। ನಾವು ನಿಜವಾಗ್ಲೂ ಹೋಪ್ ಆಗಿದ್ದು ಚನ್ನಪಟ್ಟಣ 3 ಗೆಲ್ಲುವಂಥ ಅವಕಾಶ ನಮಗಿದೆ ಅಂತೇಳಿ, ಆದರೆ ಹಣದ ಹೊಳೆಯನ್ನೇ ಹರಿಸಿದ್ದಾರೆ। ಅದಕ್ಕೆ ನಾವು ಏನು ಹೇಳಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಇದು ಇದೇ ರೀತಿ ಇರಲ್ಲ, ಮುಂದೆ ಚೇಂಜಸ್ ಆಗುತ್ತೆ। ನೋವಂತೂ ಆಗಿದೆ, ನೋವಂತಾಗಿದೆ, ಆದರೆ 85,000 ಇಲ್ಲಿ ಚನ್ನಪಟ್ಟಣದಲ್ಲ ಮತವನ್ನು ನಮ್ಮ ಪಕ್ಷದ ನಮ್ಮ ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರ ಮೊಮ್ಮಗನಿಗೆ ಸಿಕ್ಕಿದೆ। ಎದೆಗುಂದುವಂಥ ಅಗತ್ಯ ಇಲ್ಲ, ಭವಿಷ್ಯ ಇದೆ ಮುಂದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ। ನಾವೆಲ್ಲ ಅವ್ರ ಜೊತೆ ಇದ್ದೀವಿ ಅಂತ ಹೇಳಿಕ್ಕೆ ಬಯಸ್ತೀವಿ।